Bengaluru. We are pleased to present a few yoga postures under the guidance of Prakash Yogi Guruji, who has taught yoga to over 1 million students. We conduct 7 daily yoga class batches guided by Prakash Yogi Guruji and Padmanabha Guruji. Our Patanjali Yoga Study Center is affiliated with Karnataka Sanskrit University and offers regular courses such as Diploma in Yoga and Postgraduate Diploma in Yoga. In past 2 years, hundreds of students have completed these courses and many are now conducting yoga classes across India and abroad. As part of Ayush Department, 10 days Yogotsava mission under the Yoga for Self and Society theme, we have conducted many yoga sessions across various parts of Bengaluru. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಹಾಗೆ ನಮ್ಮ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜಿ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಆಯುಷ್ ಇಲಾಖೆಯ ಕಡೆಯಿಂದ ಮತ್ತು ಎಲ್ಲ ಕಡೆಯಿಂದ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ವೇದಿಕೆಗೆ ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರ ಜೊತೆಯಲ್ಲಿಯೇ ವೇದಿಕೆಗೆ ಆಗಮನವಾಗಿದೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರೊಟ್ಟಿಗೆ ಕರ್ನಾಟಕ ಕೈಗಳನ್ನ ನಮಸ್ಕಾರ ಮುದ್ರದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸಂಗಚತ್ವಂ ಸಂವದತ್ವಂ ಸಂಗಚತ್ವಂ ಸಂವದತ್ವಂ ಸಂಹೋಮನಾಂಸಿ ಜಾನತಾ ಸಂಹೋಮನಾಂಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೆ ದೇವಾಭಾಗಂ ಯಥಾ ಪೂರ್ವೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಮ್ಮೆಲ್ಲರ ನಡೆ ನಾವೆಲ್ಲರೂ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸಕ್ಕೆ ಕುತ್ತಿಗೆಯನ್ನು ಸಮಾನಾಂತರವಾಗಿ ನೆಲಕ್ಕೆ ಸಮಾನಾಂತರವಾಗಿ ಬಲಕ್ಕೂ ಮತ್ತೆ ಎಡಕ್ಕೂ ತಿರುಗಿಸೋಣ. ಸ್ಟ್ರೆಚ್ ಯುವರ್ ನೆಕ್ ಟುವರ್ಡ್ಸ್ ರೈಟ್ ಅಂಡ್ ಟುವರ್ಡ್ಸ್ ಲೆಫ್ಟ್ ಸ್ಲೋಲಿ. 5 ರಿಂದ 6 ಸುತ್ತು ಆದ ನಂತರ ಈಗ ತಲೆಯನ್ನ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿ ಸುತ್ತೋಣ. ಸ್ಟ್ರೆಚ್ ಯುವರ್ ಹೆಡ್ ಕಂಪ್ಲೀಟ್ಲಿ ಕ್ಲಾಕ್ವೈಸ್ 5 ರೌಂಡ್ಸ್, ಆಂಟಿ ಕ್ಲಾಕ್ವೈಸ್ 5 ರೌಂಡ್ಸ್. ನಿಧಾನವಾಗಿ ಕತ್ತಿನಲ್ಲಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಗಮನಿಸೋಣ. ಈ ರೀತಿ ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ನೋವನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. Clockwise, anti-clockwise neck rotation. Slow down. ಈಗ ಮುಂದಿನ ಅಭ್ಯಾಸ ಶೋಲ್ಡರ್ ಸ್ಟ್ರೆಚಿಂಗ್. ಕೈಗಳನ್ನ ದೇಹದ ಪಕ್ಕದಲ್ಲಿರಲಿ, ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ. ಮುಂದಿನ ಅಭ್ಯಾಸ ಶೋಲ್ಡರ್ಸ್ ರೊಟೇಷನ್. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಹಸ್ತಗಳನ್ನ ನಿಮ್ಮ ಭುಜದ ಮೇಲಿರಿಸಿ ವೃತ್ತಾಕಾರದಲ್ಲಿ ನಿಮ್ಮ ಮೊಣಕೈಗಳನ್ನ ಸುತ್ತಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎದೆಯ ವಿಶಾಲತೆಯನ್ನು ಗಮನಿಸಿ ಉಸಿರನ್ನ ಬಿಡುತ್ತಾ ಎದೆಯ ಸಂಕುಚಿತೆಯನ್ನ ಗಮನಿಸಿ ನಿಧಾನವಾಗಿ. 5 ರಿಂದ 6 ಸುತ್ತು ಕ್ಲಾಕ್ ವೈಸ್, then anti-clockwise.
ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಹೀಗೆ ಮಾಡೋದ್ರಿಂದ ನಮ್ಮ ಶೋಲ್ಡರ್ನಲ್ಲಿ ಇರ್ತಕ್ಕಂಥ ಒತ್ತಡವನ್ನ ಕಮ್ಮಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮುಂದಿನ ಅಭ್ಯಾಸ ನೀಸ್ ಚಾಲನೆ, ಮಂಡಿಗಳನ್ನ ಚಾಲನೆ ಮಾಡ್ತಕ್ಕಂಥದ್ದು. ಎರಡೂ ಕೈಗಳನ್ನ ಮುಂದಕ್ಕೆ ತನ್ನಿ, ನಿಧಾನವಾಗಿ ನಿಮ್ಮ ಮಂಡಿಗಳನ್ನ ಮಡಚಿ ಕೆಳಗಡೆ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮೇಲೆ ತೆಗೆದುಕೊಂಡು ಹೋಗಿ ನಿಮ್ಮ ಎರಡು ಹಸ್ತಗಳನ್ನ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ದೇಹವನ್ನು ಪೂರ್ತಿಯಾಗಿ ಮೇಲಕ್ಕೆ ಸೆಳೆಯಿರಿ. ನಿಧಾನವಾಗಿ ಸ್ಟೇ ದೇರ್ ಇನ್ ತಾಡಾಸನ. ಈ ಆಸನದ ಭಂಗಿಯಲ್ಲಿ ಇರೋಣ 10 ರಿಂದ 15 ಸೆಕೆಂಡ್. ಸ್ಟೇ ದೇರ್. 1 2 3 4 5 6 7 8 9 and 10. Slowly come down, relax. ಹೀಗೆ ಮಾಡೋದ್ರಿಂದ ನಮ್ಮ ಕಾಲುಗಳಲ್ಲಿ ಇರ್ತಕ್ಕಂಥ ನರಮಂಡಲಿಗೆ ಒಂದು ಉತ್ತೇಜನ ದೊರಕುತ್ತೆ. ಇಡೀ ಶರೀರ ಒಂದು ಚೈತನ್ಯಯುಕ್ತವಾಗುತ್ತೆ. ಮುಂದಿನ ಆಸನ ವೃಕ್ಷಾಸನ. ಇಲ್ಲಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಗಿರಲಿ. ಎರಡೂ ಕೈಗಳನ್ನ ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ. ಇದು ದೇಹದ ನರಮಂಡಲದ ಒಂದು ಬ್ಯಾಲೆನ್ಸ್ ಅನ್ನ ತರುತ್ತೆ. ನಿಮ್ಮ ನೋಟ ಮುಂದೆ ಏಕಬಿಂದುವಾಗಿರಲಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಧಾನವಾಗಿ ಕೈಗಳನ್ನು ಕೆಳ ತನ್ನಿ, ಬಲಗಾಲನ್ನ ಇಳಿಸಿ. ಇದೇ ರೀತಿ ಎಡಬದಿಯನ್ನು ಮಾಡೋಣ. ನಿಧಾನವಾಗಿ ಎಡಗಾಲನ್ನ ಮೇಲೆತ್ತಿ ಎಡಪಾದವನ್ನ ಬಲ ತೊಡೆಯ ಮೇಲೆ ಇಟ್ಕೊಳ್ಳಿ. ಮೂಲಾಧಾರದಲ್ಲಿ ಎಡಪಾದ, ಎರಡೂ ಕೈಗಳನ್ನ ಮೇಲೆತ್ತಿ ನಮಸ್ಕಾರ ಮುದ್ರವನ್ನು ಹಾಕಿ ದೃಷ್ಟಿ ಏಕಬಿಂದುವಾಗಿರಲಿ. ಸಾಮಾನ್ಯ ಉಸಿರಾಟದಲ್ಲಿ ನಿರ್ವಹಿಸಿ 10 ರಿಂದ 15 ಸೆಕೆಂಡ್ಗಳ ಕಾಲ. ಸ್ಮರಣ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೆಚ್ಚು ಮಾಡುತ್ತೆ. ಇದು ವಿಶೇಷವಾಗಿ ಮಕ್ಕಳಿಗೆ ತುಂಬಾ ಒಳ್ಳೆಯದಾದಂತಹ ಆಸನ. ನಿಧಾನವಾಗಿ ಕೈಗಳನ್ನು ಇಳಿಸಿ, ಎಡಗಾಲನ್ನ ಕೆಳಗಿಳಿಸಿ ವಿಶ್ರಮಿಸಿ. ಮುಂದಿನ ಆಸನ ಪಾದಹಸ್ತಾಸನ, ಫುಟ್ ಅಂಡ್ ಪಾಮ್ ಪೋಸ್ಚರ್. ನಿಧಾನವಾಗಿ ಎರಡೂ ಪಾದಗಳನ್ನ 2 ರಿಂದ 4 ಇಂಚು ದೂರದಲ್ಲಿ ಇಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂಭಾಗದಿಂದ ಎರಡೂ ಕೈಗಳನ್ನ ಮೇಲೆತ್ತೋಣ. ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಬೆಂಡ್ ಫಾರ್ವರ್ಡ್, ಮುಂಭಾಗಕ್ಕೆ ಬಾಗೋಣ. ಎರಡು ಹಸ್ತಗಳು ನಮ್ಮ ಪಾದದ ಪಕ್ಕದಲ್ಲಿರಿಸಲಿಕ್ಕೆ ಪ್ರಯತ್ನ ಮಾಡಿ. ಪಾದಹಸ್ತಾಸನ. ಈ ಆಸನದಲ್ಲಿ 10 ರಿಂದ 20 ಸೆಕೆಂಡುಗಳ ಕಾಲ ನಿರ್ವಹಿಸೋಣ. ದೇಹದ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮವನ್ನು ಗಮನಿಸಿ, ಕಾಲುಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒತ್ತಡವನ್ನು ಗಮನಿಸಿ. ಹೊಟ್ಟೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಒತ್ತಡ ರಕ್ತ ಚಲನೆಗೆ ತುಂಬಾ ಉತ್ತಮವಾದಂಥ ಆಸನ. ಜೀರ್ಣಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ರಿಮೂವ್ ಮಾಡುತ್ತೆ. ಈಗ ಅನೇಕ ಪ್ರಯೋಜನ ಪಾದಹಸ್ತಾಸನದಿಂದ. ನಿಧಾನವಾಗಿ ಕೈಗಳನ್ನು ಮೇಲೆ ತರೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಪಕ್ಕದಿಂದ ಕೆಳಗಿಳಿಸಿ ವಿಶ್ರಾಂತಿ. ದೇಹದಲ್ಲಿ ಉದರದ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಒತ್ತಡವನ್ನು ಗಮನಿಸಿ. ಈ ಒತ್ತಡವನ್ನ ಕಾಂಪ್ಲಿಮೆಂಟರಿ ಪೋಸ್ಚರ್ ಮಾಡೋ ಮುಖಾಂತರ ಕಮ್ಮಿ ಮಾಡೋಣ. ಅರ್ಧ ಚಕ್ರಾಸನ. ಕಾಲುಗಳು 2 ರಿಂದ 4 ಇಂಚು ದೂರ, ಹಸ್ತಗಳು ಸೊಂಟದ ಮೇಲಿರಲಿ. ಸೊಂಟದ ಮೇಲೆ ಸಪೋರ್ಟ್ ಅನ್ನು ತೆಗೆದುಕೊಳ್ಳಿ. ಹಸ್ತಗಳು, ಕಣ್ಣುಗಳು ಓಪನ್ ಇರಲಿ. ನಿಧಾನವಾಗಿ ಹಿಂಭಾಗಕ್ಕೆ ಬಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓವರ್ ಸ್ಟ್ರೆಚ್ ಮಾಡಬಾರ್ದು. ಯಾರಿಗೆ ಅಧಿಕ ರಕ್ತದೊತ್ತಡ ಇದೆ ಅವರು ಈ ಅಭ್ಯಾಸವನ್ನ ಮಾಡಿಕೊಂಡು, ಹೃದಯ ಸಂಬಂಧಿ ಸಮಸ್ಯೆಗಳಿರ್ತಕ್ಕಂಥವರು ಈ ಅಭ್ಯಾಸವನ್ನ ಅವಾಯ್ಡ್ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿಯತ್ತ ಬನ್ನಿ. ಕೈಗಳನ್ನು ಇಳಿಸಿ ವಿಶ್ರಾಂತಿ. ಮುಂದಿನ ಆಸನ ತ್ರಿಕೋಣಾಸನ. ತ್ರಿಭುಜದ
ಕುತ್ತಿಗೆಯನ್ನ ಬಲಕ್ಕೂ ಮತ್ತು ಕುತ್ತಿಗೆಯನ್ನ ಎಡಕ್ಕೂ ಬಾಗಿಸೋಣ. ನಿಧಾನವಾಗಿ ಸ್ಟ್ರೆಚ್ ಯುವರ್ ನೆಕ್ ರೈಟ್ ಸೈಡ್ ಅಂಡ್ ಸ್ಲೋಲಿ ಟುವರ್ಡ್ಸ್ ಲೆಫ್ಟ್ ಸೈಡ್. ತಲೆಯನ್ನ ಮುಂಭಾಗಕ್ಕೂ ಬಾಗಿಸೋಣ. ಅಗ್ನಿಸಾರ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಪವನ ಮುಕ್ತಾಸನ. ದೇಹವನ್ನು ಸಂಪೂರ್ಣವಾಗಿ ಹಗುರ ಮಾಡಲಿಕ್ಕೆ ತುಂಬ ಸಹಾಯ ಇದೆ ಈ ಒಂದು ಪವನ ಮುಕ್ತಾಸನ. ನಿಧಾನವಾಗಿ ತಲೆಯನ್ನು ಕೆಳಗಿಳಿಸಿ ವಿಶ್ರಾಂತಿ. ಸಯಾಟಿಕ ಇರ್ತಕ್ಕಂಥವರು, ಹರ್ನಿಯ ಇರ್ತಕ್ಕಂಥವರು ಮತ್ತು ಗರ್ಭಿಣಿ ಮಹಿಳೆಯರು ಈ ಒಂದು ಪವನ ಮುಕ್ತಾಸನವನ್ನು ಮಾಡದೇ ಇರ್ತಕ್ಕಂಥದ್ದು. ಈಗ ಶವಾಸನದಲ್ಲಿ 1-2 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮ ಕಾಲುಗಳನ್ನು ಗಮನಿಸಿ. ನಿಮ್ಮ ಶ್ವಾಸಕೋಶದ ಒಂದು ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಈ ಒಂದು ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ ಮಾಡೋದ್ರಿಂದ. ಸೊಂಟಕ್ಕೆ ಒಳ್ಳೆಯ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಬ್ಯಾಕ್ ಪೇನ್ ನಿವಾರಣೆ ಆಗುತ್ತೆ, ನೆಕ್ ಪೇನ್ ನಿವಾರಣೆ ಆಗುತ್ತೆ. ಈ ಎಲ್ಲ ಪ್ರಯೋಜನಗಳು ಉಷ್ಟ್ರಾಸನಗಳು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವಾಪಸ್ ಬರೋಣ. ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ. ಶಶಾಂಕಾಸನವನ್ನು ಮಾಡೋಣ. 2 ಮಂಡಿಗಳನ್ನು 1 ರಿಂದ 2 ಅಡಿ ದೂರ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆತ್ತಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನ ಬಿಡುತ್ತಾ 2 ಕೈಗಳನ್ನು ತಲೆಯನ್ನ ಮುಂದಕ್ಕೆ ಬಾಗಿಸಿ ನಿಮ್ಮ ತಲೆಯನ್ನ ಅಥವಾ ಗಲ್ಲವನ್ನ ನೆಲದ ಮೇಲಿರಿಸಿ. ಶಶಾಂಕಾಸನ ಒತ್ತಡ ಮತ್ತು ಸಿಟ್ಟನ್ನ ನಿಯಂತ್ರಿಸುತ್ತದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರೋಣ. ಉಸಿರನ್ನ ಬಿಡುತ್ತಾ ಕೈಗಳನ್ನು ಪಕ್ಕದಿಂದ ಕೆಳಗಿಳಿಸೋಣ. ನಂತರದ ಆಸನ ಉತ್ಥಾನ ಮಂಡೂಕಾಸನ. ಈ ವಜ್ರಾಸನದಲ್ಲಿರುವ ಹಾಗೆ 2 ಮಂಡಿಗಳನ್ನು ದೂರ ಮಾಡಿ ಮತ್ತು 2 ಕೈಗಳನ್ನು ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತು ಉಸಿರನ್ನು ಬಿಡುತ್ತಾ ನಿಮ್ಮ ಮೊಣಕೈಯನ್ನ ಮಡಚಿ 2 ಹಸ್ತಗಳನ್ನು ಹಿಂಬದಿಯಲ್ಲಿರಿಸಿ. 2 ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳಿ. ಎಡಗೈಯನ್ನ ಬಲಗಾಲಿನ ಆಚೆಯಿಂದ ಬಲಪಾದದ ಹತ್ತಿರ ಇರಿಸಿ. ನಿಮ್ಮ ತಲೆಯನ್ನ ಹಿಂಭಾಗಕ್ಕೆ ಸರಿಸಿ ಹಿಂದೆ ನೋಡಿ. ಸಾಮಾನ್ಯ ಉಸಿರಾಟದಲ್ಲಿ 10 ರಿಂದ 15 ಸೆಕೆಂಡುಗಳ ಕಾಲ ನಿರ್ವಹಿಸಿ. ಮನಸ್ಸು ಶಾಂತವಾಗಿರಲಿ. ಇದು ಮಧುಮೇಹಿಗಳಿಗೆ ಅತ್ಯಂತ ಉತ್ತಮವಾದಂತಹ ಆಸನ. ಪ್ಯಾನ್ಕ್ರಿಯಾಸ್ಗಳನ್ನು ಆಕ್ಟಿವೇಟ್ ಮಾಡುತ್ತೆ. ವಕ್ರಾಸನ. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಸ್ಲಿಪ್ ಡಿಸ್ಕ್ ಇರ್ತಕ್ಕಂಥವ್ರು ಈ ಆಸನವನ್ನ ಅವಾಯ್ಡ್ ಮಾಡಬೇಕು. ನಿಧಾನವಾಗಿ ಹಿಂದೆ ತಿರುಗಿಸಿ ನಿಮ್ಮ ಕುತ್ತಿಗೆಯ ಭಾಗ, ಬೆನ್ನಿನ ಭಾಗ, ಹೊಟ್ಟೆಯ ಭಾಗ ಎಲ್ಲವನ್ನ ಗಮನಿಸಿ. ಮುಖ ಪ್ರಸನ್ನವಾಗಿರಲಿ. ಸಾಮಾನ್ಯ ಉಸಿರಾಟ ಇರಲಿ. ಸ್ಮೈಲಿಂಗ್ ಫೇಸ್ ಇರಬೇಕು. ನಿಧಾನವಾಗಿ ಕೈಗಳನ್ನು ಬಿಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲನ್ನು ನೇರ ಮಾಡಿ ಶಿಥಿಲ ದಂಡಾಸನದಲ್ಲಿ ವಿಶ್ರಮಿಸಿ. ಇದಿಷ್ಟು ಕುಳಿತು ಮಾಡುವಂಥ ಆಸನಗಳು. ಈಗ ಮಲಗಿ ಮಾಡುವಂಥ ಆಸನಗಳನ್ನು ಮಾಡೋಣ. ಮೊದಲನೆಯದಾಗಿ ಉದರದ ಮೇಲೆ ಮಲಗಿ ಮಕರಾಸನ. ಯಾವ ರೀತಿ ಒಂದು ಮೊಸಳೆ, ಕ್ರೋಕೊಡೈಲ್ ತನ್ನ ಎಷ್ಟೇ ಬಲಿಷ್ಠವಾಗಿದ್ರೂ ಸಹ ವಿಶ್ರಾಂತಿಯನ್ನು ಪಡೆಯುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಅದರ ನೇಚರ್ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಅದೇ ರೀತಿ ನಾವು ಕೂಡ ನಮ್ಮ ದೇಹ ದೈಹಿಕವಾಗಿ ಎಷ್ಟೇ ಬಲಿಷ್ಠವಾಗಿದ್ರೂ ಮಾನಸಿಕವಾಗಿ ಶಾಂತವಾಗಿರ್ಬೇಕು. ಆ ಒಂದು ಪಾಠವನ್ನ ಈ ಒಂದು ಮಕರಾಸನ ನಮಗೆ ಕಲಿಸುತ್ತೆ. 2 ಹಸ್ತಗಳನ್ನ ಒಂದ್ರ ಮೇಲೆ ಒಂದಿಟ್ಕೊಳ್ಳೋಣ. ನಮ್ಮ ಗಲ್ಲವನ್ನ ಆ ಹಸ್ತದ ಮೇಲೆ ಇಡೋಣ. ಕಾಲುಗಳು 2 ರಿಂದ 3 ಅಡಿ ದೂರ ಇರಲಿ. ಹಿಂಡಿಗಳು ಒಂದಕ್ಕೊಂದು ನೋಡ್ತಾ ಇರಲಿ. ಟೋಸ್ ಔಟ್ವರ್ಡ್ ಇರಲಿ. ಮಕರಾಸನ. ಇಲ್ಲಿಂದ ಭುಜಂಗಾಸನವನ್ನು ಮಾಡೋಣ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ತಲೆ, ಎದೆ ಮೇಲಕ್ಕೆ ತನ್ನಿ. ಭುಜಂಗಾಸನ.
ಒತ್ತಡರಹಿತ ಜೀವನಕ್ಕೆ ಇದೊಂದು ಉತ್ತಮವಾದಂತಹ ಆಸನ. ಬೆನ್ನು ನೋವು ಕಮ್ಮಿ ಮಾಡುತ್ತೆ, ಶ್ವಾಸಕೋಶದ ಸಂಬಂಧ ಇರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡುತ್ತೆ. ನಿಧಾನಕ್ಕೆ ಉಸಿರನ್ನು ಬಿಡುತ್ತಾ ಕೆಳಗೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ. ಈಗ ಇದೇ ರೀತಿ ಶಲಭಾಸನವನ್ನು ಮಾಡೋಣ. ಪತಂಗದ ರೀತಿ ಇರುವಂತಹ ಯೋಗಾಭ್ಯಾಸ ಕ್ರಮ. ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಪಕ್ಕದಲ್ಲಿರಿಸಿ, ಎರಡೂ ಕಾಲುಗಳು ಜೊತೆಯಲ್ಲಿರಲಿ. ಗಲ್ಲವನ್ನ ನೆಲದ ಮೇಲಿರಿಸಿ, ಎರಡೂ ಕಾಲನ್ನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನ ಮೇಲಕ್ಕೆತ್ತಿ ಮಡಚದೆ. ಡು ನಾಟ್ ಫೋಲ್ಡ್ ಯುವರ್ ಲೆಗ್ಸ್ ಅಂಡ್ ಟ್ರೈ ಟು ಲಿಫ್ಟ್ ಯುವರ್ ಲೆಗ್ಸ್ ಫ್ರಮ್ ದಿ ಗ್ರೌಂಡ್. ದೆನ್ ಟೈಟನ್ ಯುವರ್ ಮಸಲ್. ನಿಮ್ಮ ಹಿಪ್ ಮಸಲ್ಸ್ ಅನ್ನ, ಥೈ ಮಸಲ್ಸ್ ಅನ್ನ, ಕಾಲುಗಳ ಮಸಲ್ಸ್ ಅನ್ನ ಚೆನ್ನಾಗಿ ಟೈಟ್ ಮಾಡಿ. ಇದರಿಂದ ಕಾಲಿಗೆ ಒಳ್ಳೆ ಶೇಪ್ ಬರುತ್ತೆ. ನಮ್ಮ ತೊಡೆಗಳಿಗೆ, ಕಾಲು ಮಾಂಸಖಂಡಗಳಿಗೆ ಉತ್ತಮವಾದಂಥ ಒಂದು ಶಕ್ತಿ ಬರುತ್ತೆ. ಶಲಭಾಸನ. ನಿಧಾನವಾಗಿ ಕಾಲುಗಳನ್ನು ಇಳಿಸಿ, ಕೈಗಳನ್ನು ಮುಂದೆ ತಂದು ಮಕರಾಸನಕ್ಕೆ ಬರೋಣ. ಈಗ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು. ನಿಧಾನವಾಗಿ ನಿಮ್ಮ ದೇಹವನ್ನು ಬೆನ್ನಿನ ಮೇಲೆ ತಿರುಗಿಸಿ, ಕಾಲುಗಳು ಸ್ವಲ್ಪ ದೂರದಲ್ಲಿರಲಿ. ಸೇತು ಬಂಧಾಸನವನ್ನು ಮಾಡೋಣ. ಸೇತು ಬಂಧಾಸನ ಈಸ್ ಬಾಡಿ ಅಸೆಂಬ್ಲಿ ಲೈಕ್ ಎ ಬ್ರಿಡ್ಜ್. ಒಂದು ಬ್ರಿಡ್ಜ್ ರೀತಿ ದೇಹವನ್ನ ನಾವು ತರ್ತಕ್ಕಂಥ ಒಂದು ಸ್ಥಿತಿ. ನಿಧಾನವಾಗಿ ಕಾಲುಗಳನ್ನು ಮಡಿಸಿ, ಎರಡೂ ಕೈಗಳಿಂದ ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಹಿಡಿದುಕೊಳ್ಳಿ ಸಾಧ್ಯ ಆದರೆ. ಅದರ್ವೈಸ್ ನಿಮ್ಮ ದೇಹದ ಕಡೆಗೆ, ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಬದಲಾವಣೆಯ ಕಡೆಗೆ ಕೈ ಎತ್ತು ಮೇಲೆ ಬಾರ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ದೇಹದ ಆಲೋಚನೆಗಳೆಲ್ಲವನ್ನು ನಿರ್ವಹಿಸೋಣ. ಈಗ ಶವಾಸನ ಅಥವಾ ವಿರಾಮ ಆಸನದಿಂದ ನಿಧಾನವಾಗಿ ಬಲಭಾಗದಿಂದ ಕುಳಿತುಕೊಳ್ಳುವ ಸ್ಥಿತಿಯತ್ತ ಬರೋಣ. ಕಾಲುಗಳನ್ನು ಹತ್ತಿರ ಮಾಡಿ, ಎಡಗಾಲನ್ನು ಮಡಚಿ, ಬಲಗೈಯನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ನಿಧಾನವಾಗಿ ಮುಂಭಾಗದಿಂದ ಕುಳಿತುಕೊಳ್ಳುವ ಸ್ಥಿತಿಯತ್ತ ಬನ್ನಿ. ಒಂದು ಕ್ರಿಯಾ ಅಭ್ಯಾಸವನ್ನು ಮಾಡೋಣ. ಕಪಾಲಭಾತಿ ಕ್ರಿಯಾ ಅಭ್ಯಾಸ. ದೇಹಕ್ಕೆ ಮತ್ತು ಮನಸ್ಸಿಗೆ ಮತ್ತು ಮೆದುಳಿಗೆ ಈ ಕ್ರಿಯಾ ಅಭ್ಯಾಸದಿಂದ ಒತ್ತಡ ರಹಿತ, ಒತ್ತಡ ಮುಕ್ತ ಸ್ಥಿತಿ ನಿರ್ಮಾಣ ಆಗುತ್ತೆ. ಕಂಟಿನ್ಯೂ ಕಪಾಲಭಾತಿ ಪ್ರಾಣಾಯಾಮ. ಉಸಿರನ್ನ ಫೋರ್ಸ್ಫುಲಿ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬೆನ್ನು ನೇರವಾಗಿರಲಿ, ಮುಖ ಮುಂದೆ ಇರಲಿ. ಬ್ರೀತ್ ಔಟ್, ಕಂಟಿನ್ಯೂ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್. ಈಗ ನಮ್ಮ ಮೆದುಳಿನ ಭಾಗವನ್ನು ನೋಡೋಣ. ಕಣ್ಣನ್ನು ಮುಚ್ಚಿ. ಮೆದುಳಲ್ಲಿ ಆಲ್ಮೋಸ್ಟ್ ನೋ ಥಾಟ್ಸ್, ಯೋಚನಾ ರಹಿತವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಕಪಾಲಭಾತಿ ಅಭ್ಯಾಸದಿಂದ ಶ್ವಾಸಕೋಶವನ್ನು ಸ್ವಚ್ಛ ಮಾಡುತ್ತೆ. ಕಫ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಅಸ್ತಮಾ ಮುಂತಾದ ಶ್ವಾಸ ಸಂಬಂಧಿ ತೊಂದರೆಗಳನ್ನು ಈ ಒಂದು ಕಪಾಲಭಾತಿ ನಿರ್ವಹಣೆ ಮಾಡುತ್ತೆ. ಹೃದಯ ಸಂಬಂಧಿ ಇರ್ತಕ್ಕಂಥವರು, ಅಧಿಕ ರಕ್ತದ ಒತ್ತಡ ಇರ್ತಕ್ಕಂಥವರು, ಸ್ಟ್ರೋಕ್ ಆಗಿರ್ತಕ್ಕಂಥವರು ಈ ಅಭ್ಯಾಸವನ್ನು ಮಾಡಿಕೊಡ್ತಾರೆ. ಮುಂದಿನ ಒಂದು ಪ್ರಾಣಾಯಾಮ ಅಭ್ಯಾಸ. ಎಡಗೈಯಲ್ಲಿ ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆಯನ್ನು ಹಾಕಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಹಾಕಿ, ನಿಮ್ಮ ಬಲಗೈ ನಿಮ್ಮ ಮೂಗಿನ ಹತ್ರ ಇರಲಿ. ನಿಮ್ಮ ಹೆಬ್ಬೆರಳಿಂದ ಬಲವೊಳ್ಳೆಯನ್ನು ಮುಚ್ಚಿ, ನಿಧಾನವಾಗಿ ಎಡವೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಎಡವೊಳ್ಳೆಯನ್ನು ಮುಚ್ಚಿ, ಎಡವೊಳ್ಳೆಯಿಂದ ಉಸಿರನ್ನು ಬಿಡಿ.
ಈ ರೀತಿ 5 ಅಥವಾ 6 ಸುತ್ತುಗಳನ್ನು ಮಾಡಿ ನಾಡಿ ಶುದ್ಧಿ ಅಥವಾ ನಾಡಿ ಶೋಧನಾ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ನಮ್ಮ ದೇಹದ ಎಲ್ಲ ಚೈತನ್ಯ ಶಕ್ತಿಯ ಮಾರ್ಗಗಳನ್ನು ಶುದ್ಧಗೊಳಿಸುತ್ತದೆ. ಕಫ ಸಂಬಂಧ ದೋಷಗಳನ್ನು ನಿವಾರಣೆ ಮಾಡುತ್ತೆ. ನಾಡಿ ಶೋಧನಾ ಪ್ರಾಣಾಯಾಮ. ನಿಮ್ಮ ಮುಖ ಪ್ರಸನ್ನವಾಗಿರಲಿ, ದೇಹ ಸಂಪೂರ್ಣವಾಗಿ ಚೈತನ್ಯಯುಕ್ತವಾಗಿರಲಿ. Have beautiful smile on your face. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಮುಂದಿನ ಪ್ರಾಣಾಯಾಮ ಅಭ್ಯಾಸ ಶೀತಲಿ ಪ್ರಾಣಾಯಾಮ. ನಿಮ್ಮ ನಾಲಿಗೆಯನ್ನು ಹೊರಚಾಚಿ ಆ ನಾಲಿಗೆಯಿಂದ ಒಂದು ಟ್ಯೂಬ್ ಮಾಡಿ ಆ ಟ್ಯೂಬ್ ಮುಖಾಂತರ ಉಸಿರನ್ನ ತೆಗೆದುಕೊಳ್ಳಿ ಮತ್ತು ಮೂಗಿನ ಒಳ್ಳೆಗಳ ಮುಖಾಂತರ ಉಸಿರನ್ನ ಬಿಡಿ. ನಾಲಿಗೆಯನ್ನು ಹೊರಚಾಚಿ ನಿಧಾನವಾಗಿ ಮೂಗಿನ ಮೂಲಕ ಉಸಿರನ್ನ ಹೊರಹಾಕಿ. ಉಷ್ಣಾಂಶವನ್ನು ಕಮ್ಮಿ ಮಾಡುತ್ತೆ, ಮನಸ್ಸಿನ ಏಕಾಗ್ರತೆ ಚಿತ್ತವನ್ನು ಜಾಸ್ತಿ ಮಾಡುತ್ತೆ. ಶೀತ ಸ್ವಭಾವದ ದೇಹದ ಇರ್ತಕ್ಕಂಥವ್ರಿಗೆ ಈ ಅಭ್ಯಾಸ ಸೂಕ್ತ ಅಲ್ಲ. ರಕ್ತ ಶುದ್ಧತೆಗೆ ಈ ಒಂದು ಅಭ್ಯಾಸ ತುಂಬಾ ಸಹಕಾರಿಯಾಗಿದೆ. 5 ರಿಂದ 6 ಸುತ್ತುಗಳ ಕಾಲ Witness your thoughts. ಮನಸ್ಸನ್ನ ಯಾವುದೇ ಯೋಚನೆಗಳಿಲ್ಲದಂಥ ಸ್ಥಿತಿ. Experience the state of bliss. ಯೋಚನೆ ಇಲ್ಲದಂಥ ಸ್ಥಿತಿ ಮನಸ್ಸಾದ್ಮೇಲೆ ಮನಸ್ಸಲ್ಲಿ ಒಂದು ರೀತಿಯ ಆನಂದದ ಅನುಭವ ಆಗ್ತಾ ಇದೆ. ಅದನ್ನು ಗಮನಿಸಿ. A beautiful smile on your face. ಆನಂದದ ಅನುಭವವನ್ನು ಪಡೆಯಿರಿ. ಸಾರ್ಥಕತೆ ಭಾವನೆ ಇರಲಿ. ಈ ಮೂಲಕ ನನ್ನ ಆರೋಗ್ಯ, ನನ್ನ ಸಮಾಜದ ಆರೋಗ್ಯ, ನನ್ನ ಪರಿಸರದ ಆರೋಗ್ಯವನ್ನ ಸಾಕ್ಷೀಕರಿಸಿ ನಿಧಾನವಾಗಿ 2 ಹಸ್ತಗಳನ್ನು ಉಜ್ಜಿ ಆ ಒಂದು ಚೈತನ್ಯ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಮುಖಕ್ಕೆ ಸ್ಪರ್ಶಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕೊನೆಯದಾಗಿ ಈ ಎಲ್ಲ ಅಭ್ಯಾಸ ಆದ ನಂತರ ಒಂದು ಸಂಕಲ್ಪ ಮಾಡೋಣ. ಕಾಮನ್ ಯೋಗ ಪ್ರೋಟೋಕಾಲ್ನ ಕೊನೆಯ ಭಾಗ ಸಂಕಲ್ಪ. ಎಲ್ಲರೂ ಕೈಗಳನ್ನ ಮುಂದೆ ಚಾಚಿ, ನಾನು ಹೇಳಿಕೊಟ್ಟ ಹಾಗೆ ವ್ಯಕ್ತಿಯನ್ನಾಗಿ ಮಾಡಲು ಸಂಕಲ್ಪ ಮಾಡುತ್ತೇನೆ. ನನ್ನ ಎಲ್ಲಾ ಕೆಲಸಗಳನ್ನು ನನ್ನ ಸುತ್ತಲೂ ಸ್ನೇಹಪರ ಮತ್ತು ಶಾಂತಿಪ್ರಿಯ ವಾತಾವರಣಕ್ಕೆ ಪ್ರಯಾಸ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನರಹಿತ ಹಾಗೂ ಯೋಗಮಯ ಜೀವನ ನಡೆಸಲು ಕಟಿಬದ್ಧನಾಗಿರುತ್ತೇನೆ. ನಾನು ವಸುದೈವ ಕುಟುಂಬಕ ಮತ್ತು ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟು ವಿಶ್ವ ಶಾಂತಿಗಾಗಿ ಕಟಿಬದ್ಧನಾಗಿರುತ್ತೇನೆ. ಎಲ್ಲರಿಗೂ ಸಹ
ಧನ್ಯವಾದಗಳು. ಶಿವೋಂ. ಧನ್ಯವಾದಗಳು ಡಾಕ್ಟರ್ ಆರಾಧ್ಯ ಗುರೂಜಿ ಹಾಗೂ ಡಾಕ್ಟರ್ ಭವ್ಯ ಆಯುಷ್ ಇಲಾಖೆ ಇವರಿಗೆ. ಬಂಧುಗಳೇ, ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ತಮ್ಮೆಲ್ಲರ ಒಳಿತಿಗಾಗಿ ಆಯೋಜನೆ ಮಾಡಿದೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಘೋಷವಾಕ್ಯ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿಗನು ಭಾರತ ಜನನೀಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ್ ಭಾರತ ಜನನೀಯ ತನುಜಾತೆ ಕೈಲಪ ಹೊಯ್ಸಳ ನಾಡಿಗ ನಾಡೆ ರಂಗನ ಜಗಣರ ನೆಚ್ಚಿನ ಬೀಡೆ ವಿಶ್ವ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನೀಯ ತನುಜಾತೆ. ಹಾಗೆಯೇ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಮತ್ತು ಗುಪ್ತಾ ಅವರು ಮತ್ತು ಆಯುಕ್ತರು ಶ್ರೀನಿವಾಸ್ ಅವರು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಈ ಬೇರೆ ಬೇರೆ ವಿವಿಧ ಯೋಗ ಸಂಸ್ಥೆಗಳೇ ಮತ್ತು ಎಲ್ಲ ಯೋಗ ಅಭ್ಯಾಸ ಮಾಡ್ತಕ್ಕಂಥ ಯೋಗಾರ್ಥಿಗಳೇ. ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಾಗಲೇ ವಿಡಿಯೋವನ್ನು ಕೂಡ ತಾವು ನೋಡಿದ್ದೀರ. ಈ ವರ್ಷ ನಾವು ನಮ್ಮ ಇಲಾಖೆಯಿಂದ ಈ ಯೋಗ ದಿನಾಚರಣೆಯನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಕೇವಲ ಒಂದು ದಿವಸಕ್ಕೆ ಮಾತ್ರ ಇದನ್ನು ಮಾಡಲು ಹೋಗಲಿಲ್ಲ, ನಾವು ಇದು 10 ದಿವಸಗಳ ಕಾಲ ಯೋಗೋತ್ಸವ ಅಂತ ಮಾಡಿ ನಾವು ವಿವಿಧ ಒಂದು ಇಲಾಖೆಗಳ ಮುಖಾಂತರ ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ ಈ 10 ದಿವಸದಲ್ಲಿ ಯೋಗದ ಪರಿಚಯ ಮತ್ತು ಯೋಗ ಅಭ್ಯಾಸದ ಬಗ್ಗೆ ಜನರಿಗೆ ಅದರ ತಿಳುವಳಿಕೆ ಮತ್ತು ಅದರಲ್ಲಿ ತರಬೇತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮ. ಈ ಒಂದು ಪವಿತ್ರವಾದಂತಹ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಘನವೆತ್ತ ರಾಜ್ಯಪಾಲರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಘನವೆತ್ತ ರಾಜ್ಯಪಾಲ ಸಾಹೇಬ್ರೆ, ನಮ್ಮ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರೇ, ಮಿತ್ರ ದಿನೇಶ್ ಗುಂಡ್ರಾಯವರೇ, ಸ್ವರ್ಣ ಅವರೇ, ವೇದಿಕೆಯಲ್ಲಿ ಬಂದಂಥ ಎಲ್ಲ ನಮ್ಮ ಈ ಒಂದು ಯೋಗಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಬಂದಂಥ ಎಲ್ಲ ಪ್ರಮುಖ ಗಣ್ಯರೇ, ಎಲ್ಲ ಯೋಗ ಅಭಿಮಾನಿಗಳೇ, ಬಂಧು ಮಿತ್ರರೇ, ಸೋದರ ಸೋದರಿಯರೇ, ನಾನು ಇವತ್ತೇನು ಭಾಷಣ ಮಾಡೋಂಥದ್ದು ಏನಿಲ್ಲ. ನಾವೆಲ್ಲ 10ನೇ अंतर्राष्ट्रीय योगा दिनाचरणೆಯನ್ನ अंतर्राष्ट्रीय योग दिवस समारोह में उपस्थित कर्नाटक विधान परिषद के चेयरमैन आदरणीय श्री बसवराज होराटी जी, कर्नाटक सरकार के उप मुख्यमंत्री आदरणीय DK शिवकुमार जी, कर्नाटक सरकार के स्वास्थ्य एवं परिवार कल्याण मंत्री आदरणीय श्री दिनेश गुंडूराव जी, MLC आदरणीय PA श्रवण जी, आयुष विभाग के समस्त अधिकारी एवं कर्मचारीगण, उपस्थित सम्माननीय योग गुरु क्रिकेटर मनीष पांडे जी, अभिनेत्री श्रीमती अनु प्रभाकर जी, अभिनेता श्रीमान किरण जी, अंतर्राष्ट्रीय खिलाड़ी श्रीमती अश्विनी नाचप्पा जी, मंच पर विराजमान अन्य सभी महानुभाव, आज के इस आयोजन में सहभागिता करने वाले समस्त महानुभाव, सम्माननीय अतिथि एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. आज देश और दुनिया के कई देशों में अंतर्राष्ट्रीय योग दिवस आयोजित किया जा रहा है. मैं आज के इस अवसर पर
अंतर्राष्ट्रीय योग दिवस की आप सबको हार्दिक बधाई और शुभकामनाएं देता हूँ। ಭಾವದಿಂದ ಆಶಯದಿಂದ ಗಿಡಕ್ಕೆ ನೀರೆರೆದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾಂದಿಯನ್ನ ಹಾಡಿದ್ದಾರೆ. ವೇದಿಕೆಯಲ್ಲಿ ಮೇಲಿರುವಂತಹ ಗಣ್ಯಮಾನ್ಯರು. ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಧನ್ಯವಾದಗಳು. My humble request Lord of Karnataka ಶ್ರೀ ಮಹತ್ವವನ್ನ ಯೋಗದ ಬಗ್ಗೆ ಅರಿವನ್ನ ಮೂಡಿಸುವಂತಹ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದಾಗಿತ್ತು. ಎಲ್ಲ ವಯೋಮಾನದ ಭಾರತವು ಪ್ರಪಂಚಕ್ಕೆ ಸಂಘ ನೀಡಿದ ಸಂಸ್ಥೆಗಳ ಮಹಾನ್ ಕೊಡುಗೆಗಳು. ಇಲಾಖೆಗಳ ಈ ವೈದ್ಯಕೀಯ ಪದ್ಧತಿಗಳಲ್ಲಿ ವ್ಯಾಧಿ ಗುಣಪಡಿಸುವುದರ ಜೊತೆಗೆ ರೋಗ ಬರದಂತೆ ಆರೋಗ್ಯವಾಗಿ ಇರಲು ಬೇಕಾದ ಆಹಾರ ಪದ್ಧತಿ, ಜೀವನ ಶೈಲಿ, ಪಥ್ಯ, ಪ್ರಾಣಾಯಾಮ, ಧ್ಯಾನಗಳಂತಹ ಉತ್ಕೃಷ್ಟ ವಿಧಾನಗಳನ್ನು ಅವರಿಗೂ ಕೂಡ ವಿಶೇಷವಾದ ವಂದನೆಗಳನ್ನ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ವಂದನೆಗಳು, ಬಸವರಾಜ ಹೊರಟ್ಟಿಯವರಿಗೆ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಯೋಗ ಪಟುಗಳಿಗೆ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ಪೊಲೀಸ್ ಇಲಾಖೆ, ಮಾಧ್ಯಮ ಮಿತ್ರರು, ಸಣ್ಣ ಸಣ್ಣ ಕೆಲಸ ಕಾರ್ಯದಲ್ಲೂ ಸಹಕರಿಸಿದಂತಹ ಪ್ರತಿಯೋರ್ವರಿಗೂ ಕೂಡ ಅನಂತಾನಂತ ವಂದನೆಗಳು. ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಇದಾಗಿತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗೋತ್ಸವವು ಕೂಡ ನಿಮ್ಮೆಲ್ಲರ ಸಂಪನ್ನವಾಗಿದೆ. ಯೋಗ हाँ सर.